ಭಾಷೆಯಿಲ್ಲೇ ಯದಾ ಯದಾಹಿ. ಒಂದು ನಿಮಿಷ ಮೇಡಮ್, ಫೋನ್ ತರ್ತೀನಿ. ಏನಮ್ಮ ಇದು? ಆ ಇನ್ಸ್ಪೆಕ್ಟರ್ ನಮ್ಮಿಬ್ರು ಕಡೆ ಬೆರಳು ಮಾಡಿ ತೋರಿಸಿ ಹೋಗ್ತಿದ್ದಾರೆ. ಅಷ್ಟು ಅರ್ಥ ಆಗ್ಲಿಲ್ವೇನೆ? ಅವನ್ ಪಟ್ಟಿನಾಗಿರೋ ಮುಂದಿನ ಹೆಸರು ನಮ್ದೇ ಅಂತ. ಅಯ್ಯೋ ಅಮ್ಮ, ಏನಮ್ಮ ಮಾಡೋದಿವಾಗ? ಇನ್ನೇನ್ ಮಾಡೋದು? ಗಂಟು ಮುಟ್ಟೆ ಕಟ್ಕೊಂಡು ಊರ್ ಬಿಡೋದು ಆಟೆಯ. ನಾವೇನಾದ್ರೂ ಇಲ್ಲೇ ಇದ್ರೆ ಆ ಪೊಲೀಸಪ್ಪ ನಮ್ಮ ಮೂಳೆಗಳನ್ನ ಪುಡಿ ಮಾಡಿ ಅವನಿಗೆ ಗಂಟು ಮುಟ್ಟೆ ಕಟ್ಟಿ ಪರಲೋಕಕ್ಕೆ ಪಾರ್ಸಲ್ ಮಾಡ್ಬಿಡ್ತಾನೆ ಆಟೆಯ. ನೀನು ಹೇಳ್ತಿರೋದು ಸರಿ ಅಮ್ಮ. ಅಮ್ಮ, ಹೆಂಗೋ ಇವಾಗ ಮನೇಲಿ ಯಾರೂ ಇಲ್ಲ. ಇನ್ನೊಂದು 5 ನಿಮಿಷದಲ್ಲಿ ಇಂದಿರಾ ಮಾವ ಕೂಡ ಲಾಯರ್ ಜೊತೆ ಹೋಗ್ಬಿಡ್ತಾನೆ. ಬಾರಮ್ಮ ಹೋಗ್ಬಿಡೋಣ. ಹ್ಞೂ ಕಣೆ, ಅದೇ ಟೈಮಿಗೆ ಸರಿಯಾಗೆ ನಾವು ತಪ್ಪಿಸ್ಕೊಂಡ್ಬಿಡ್ಬೇಕು. ಬಾ 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 ನಡಿ. ಜ್ಯೋತಿ, ನಿನ್ನಿಂದಾಗಿ ಇಡೀ ರಾತ್ರಿ ನನ್ನ ಗಂಡ ನಿದ್ದೆ ಮಾಡ್ದೆ ಎಷ್ಟು ಒದ್ದಾಡ್ತಿದ್ದಾರೆ ಗೊತ್ತಾ? ತುಳಸಿ, ನಿನ್ನೆ ರಾತ್ರಿ ನಿನ್ನ ಗಂಡನಿಗೆ ನಿದ್ದೆ ಬಂದಿಲ್ಲ ಅಂತ ಅನ್ಸುತ್ತೆ. ಆದರೆ ನಮ್ಮ ಮಾವ ಕಾಣೆ ಆದಾಗಿಂದ ನಾನು ನಿದ್ದೆ ಮಾಡ್ತಾ ಇಲ್ಲ. ನನ್ನ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನಾನು ಇಲ್ಲ ಅಂತ ಹೇಳ್ತಿಲ್ಲ, ನನಗೂ ಅರ್ಥ ಆಗುತ್ತೆ ಜ್ಯೋತಿ. ಇಲ್ಲ ತುಳಸಿ, ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಹೇಳ್ತಿರೋ ಸತ್ಯ ಅಂತ ಒಪ್ಕೋಬೇಕಿತ್ತು. ಅದು ಅಲ್ಲದೆ ನಿನ್ ಗಂಡ ಬೇರೆಯವ್ರ ಮಾತಿಗೆ ಕಿವಿ ಕೊಡೋನು. ಅದಕ್ಕೆ ತಾನೆ ಇಷ್ಟೊಂದೆಲ್ಲ ಕಷ್ಟ ಆಗ್ತಾ ಇರೋದು. ಅದ್ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ತುಳಸಿ? ಜ್ಯೋತಿ, ನಿನಗೆ ನಿನ್ ಗಂಡ ಮಾತ್ರ ಮುಖ್ಯ, ಆದ್ರೆ ನನಗೆ ಇಬ್ರು ಮುಖ್ಯ. ಯಾಕಂದ್ರೆ ನನ್ನಣ್ಣ ಮತ್ತೆ ಮಾವ ನನ್ನೆರಡು ಕಣ್ಗಳಿದ್ದ ಹಾಗೆ. ಸುಳ್ಳು! ಯಾಕೆ ಸುಳ್ಳು ಹೇಳ್ತೀಯ ತುಳಸಿ? ನಿನಗೆ ನಿನ್ ಗಂಡನೇ ಮುಖ್ಯ, ಅಣ್ಣ ಮುಖ್ಯ ಅಂತ ನಾಟಕ ಆಡ್ಬೇಡ. ಜ್ಯೋತಿಷಿಗಳು ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ನಮ್ಮ ಅಳಿಮಯ್ಯಂಗೆ ಗಂಡಾಂತರ ಇರೋದು ಮನೆಯವರಿಂದ ಇಲ್ಲ ಹೊರಗಿನವರಿಂದ. ಅಳಿಮಯ್ಯಂಗೆ ಹೊರಗಿನವ್ರು ಯಾರು ಗಂಡಾಂತರ ತರೋಕೆ ಸಾಧ್ಯನೇ ಇಲ್ಲ. ಇಲ್ಲ, ನಮ್ಮನೆಯವರಿಂದ ಅಪಾಯ ಆಗಕ್ ಸಾಧ್ಯನೇ ಇಲ್ಲ. ಆದ್ರೆ ಅದು ನಿಮ್ಮನೆಯವರಿಂದನೇ, ನಿನ್ ಗಂಡನಿಂದನೇ. ಅತ್ತೆ, ಯಾಕೆ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ನನ್ ಗಂಡನೇ ಅಪರಾಧಿ ಅನ್ನೋ ತರ ಮಾತಾಡ್ತಿದ್ದೀರಾ? ಅಪರಾಧಿ ತರ ಅಲ್ಲ ತುಳಸಿ, ಅವನೇ ಅಪರಾಧಿ. ಮಾಡೋದಿಲ್ಲ ಮಾಡ್ಬಿಟ್ಟು ಮಳ್ಳಂಗವನೆ. ನೋಡು, ಒಂದ್ ತಿಳ್ಕ, ಸತ್ತಿರೋ ಹೆಗಣನ ಮುಚ್ಚಿಡ್ಬೋದು, ಆದ್ರೆ ಅದ್ರ ವಾಸನೆನ ಮುಚ್ಚಿಡಕ್ ಹಾಕಿಲ್ಲ. ಒಂದಲ್ಲ ಒಂದಿನ ನಿನ್ ಗಂಡ ಮಾಡಿರೋ ಸುಳ್ಳಿನ ವಾಸನೆ ಐತಲ್ಲ, ಅದು ಪೊಲೀಸರು ಮೂಗಿಗೆ ಬಡ್ದೆ ಬಡಿತೈತೆ. ಆಗ ನಿನ್ ಗಂಡನ್ ಬಂಡವಾಳ ಹೊರಗ್ ಬರ್ತೈತೆ. ನೀವ್ ಹೇಳೋ ಹಾಗೆ ಆಗಕ್ಕೆ ಸಾಧ್ಯನೇ ಇಲ್ಲ ಅತ್ತೆ. ಯಾಕಂದ್ರೆ ಸಾಕು, ಎಷ್ಟು ಸಲ ಹೇಳಿದ್ದೇನೆ ಹೇಳ್ತೀಯಾ ನನ್ ಗಂಡ ಏನು ಮಾಡಿಲ್ಲ, ನನ್ ಗಂಡ ಏನು ಮಾಡಿಲ್ಲ, ನನ್ ಗಂಡ ಏನು ಮಾಡಿಲ್ಲ ಅಂತ. ಬೇರೆ ಏನಾದ್ರೂ ಮಾತಾಡಂಗಿದ್ರೆ ಮಾತಾಡು, ಇಲ್ಲಾಂದ್ರೆ ದಯವಿಟ್ಟು ಹೊಟ್ಟೋಗು ತುಳಸಿ. ಅಯ್ಯೋ ಜ್ಯೋತಿ, ನಿನಗ್ ನಾನು ಹೇಗ್ ಹೇಳಿ? ಹೆಂಗೂ ಹೇಳ್ಬೇಡ. ನನ್ ಮಗಳು ಹೇಳುದು ತಾನೆ ಹೋಗು ಅಂತ ಹೋಯ್ತಾ ಇರು. ನಿನ್ ಯೋಗ್ಯತೆಗೆ ಗಂಡನ್ ಮನೆ ಸೇರ್ಕೊಂಡ್ಮ್ಯಾಕೆ ಒಂದ್ ಸಾರಿನಾದ್ರು ಮನೆಗ್ ಬಂದು ಅಣ್ಣನ್ ಬಗ್ಗೆ ವಿಚಾರಿಸ್ಕೊಂಡ್ಯಾ? ಈಗ ಬಂದ್ಬಿಟ್ಲು ದೊಡ್ಡದಾಗಿ. ಅದಕ್ಕೂ ಕಾರಣ ಇದೆ ಅತ್ತೆ. ಯಾವತ್ತು ಗಂಡನ ಮನೆಯಲ್ಲಿ ಕಷ್ಟ ಅಂತ ಬಂದ್ರೆ ಮೊದ್ಲು ಆದ್ಯತೆ ಕೊಡು ಅಂತ ಅಣ್ಣ ಹೇಳಿದ್ದ. ಅದಕ್ಕೆ ನಾನು ಅವ್ರ ಬಗ್ಗೆ ಯೋಚನೆ ಮಾಡಿದ್ದು ನಿಜ. ಹಾಗಂತ ನನಗೆ ಅಣ್ಣನ ಬಗ್ಗೆ ಯೋಚನೆ ಇಲ್ಲ, ಅವನ್ನ ಹುಡುಕಿಲ್ಲ ಅಂತ ಅಲ್ಲ. ನಾನು ಸಾವಿತ್ರಿ ಅತ್ತೆ ಅಣ್ಣನ್ನ ಇಡೀ ಊರೆಲ್ಲ ಹುಡುಕಿದೀವಿ, ಆದ್ರೆ ನಿಮಗ್ ಗೊತ್ತಿಲ್ಲ ಅಷ್ಟೇ. ಹಾ, ಊರ್ ಜನ 4 ಮಾತಾಡ್ತಾರೆ ಅಂತ 4 ಕಡೆ ಹುಡುಕಾಡೋ ನಾಟಕ ಮಾಡಿರ್ತೀಯಾ ಅಷ್ಟೇಯ. ಚಂದ್ರಿಕಾ, ನಾಲ್ಗೆನ ಬಿಗಿ ಹಿಡಿದು ಮಾತಾಡು. ನಮ್ ಶಿವರಾಜು ಕಾಣಿಸ್ತಾ ಇಲ್ಲ ಅಂತ ನಿಮ್ಗೆ ಎಷ್ಟು ನೋವು ದುಃಖ ಇದೆಯೋ, ತುಳಸಿಗೂ ಅಷ್ಟೇ ಇದೆ, ನನ್ಗೂ ಅಷ್ಟೇ ಇದೆ. ಅವ್ರ ಅಣ್ಣ ಕಾಣಿಸ್ತಾ ಇಲ್ಲ ಅಂತ ಎಷ್ಟು ನೋವು ಅನ್ಭವಿಸ್ತಾ ಇದ್ದಾಳೆ ಗೊತ್ತಾ ನಿಮ್ಗೆ? ನೋವು ಅನ್ಭವಿಸ್ತವಳೆ, ಬರೀ ಎಲ್ಲ ನಾಟಕ ಅಷ್ಟೇಯ. ಮೊಸಳೆ ಕಣ್ಣೀರು. ಬಾಯಿ ಮುಚ್ಚು. ಸೊಸೆ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಏನ್ ಮಾಡ್ತೀಯಾ ಮಾಡು ನೋಡ್ತೀನಿ.
ಈಗ ನಿನ್ ಮಗ ನನ್ನ ಅಳಿಮಯ್ಯಂಗ್ ಒಂದ್ ಗತಿ ಕಾಣಿಸವನೆ, ನೀನು ನನಗ್ ಗತಿ ಕಾಣಿಸ್ತೀಯಾ? ಅತ್ತೆ. ನಿನ್ ಮನೆಯವರೆಲ್ಲ ನಮ್ಮ ಮನೆಯವ್ರ ಮೇಲೆ ಕತ್ತಿ ಬಸೋದೇ ಆಗೋಯ್ತು. ಛೀ, ಹೋಗಿ ಹೋಗಿ ನಿನ್ ಜೊತೆ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಬುದ್ಧಿ ಇಲ್ಲ ತಾನೇ? ಬಾಯಿ ಮುಚ್ಕೊಂಡು ಹೋಯ್ತಾ ಇರು. ಚಂದ್ರಿಕಾ, ಅತ್ತೆ, ನೋಡು ಜ್ಯೋತಿ, ನನ್ಗೆ ಇಂದ್ರ ಹೇಗೋ ಶಿವರಾಜನು ಹಾಗೇನೆ. ಅವ್ರಿಬ್ರಿಗೂ ಯಾವತ್ತೂ ಭೇದ ಭಾವ ಮಾಡದೆ ನನ್ನ ಸ್ವಂತ ಮಕ್ಳ ತರನೇ ಸಾಕಿದ್ದೀನಿ. ಅರ್ಥ ಮಾಡ್ಕೊ. ಇಂದ್ರ ಸ್ವಲ್ಪ ಮುಂಗೋಪಿನೇ ನಿಜ, ಆದ್ರೆ ಕೊಲೆ ಮಾಡೋ ಮಟ್ಟಕ್ಕೆಲ್ಲ ಹೋಗೋನಲ್ಲ. ಅದು ನಿನ್ಗೂ ಗೊತ್ತಲ್ವಾ? ನೋಡು ಚಂದ್ರಿಕಾ, ಶಿವರಾಜು ಇಲ್ಲ ಅಂತ ಎಲ್ಲರ ಮನ್ಸಲ್ಲೂ ಉಳಿ ಹಿಂಡೋ ಪ್ರಯತ್ನ ಮಾಡಬೇಡ. ಇಂಥ ಸಮಯದಲ್ಲಿ ನಾವೆಲ್ಲ ಜೊತೆ ಇದ್ಕೊಂಡು ಶಿವರಾಜನ ಹುಡ್ಕೋ ಪ್ರಯತ್ನ ಮಾಡೋಣ. ಅದ್ಬಿಟ್ಟು ಸಣ್ಣ ಪುಟ್ಟಕ್ಕೆಲ್ಲ ತಪ್ಪು ಹುಡುಕಿ ಜಗಳ ಮಾಡ್ತಾ ಇದ್ರೆ ಹೇಗೆ ಹೇಳು? ತಪ್ಪು ಮಾಡೋದು ನೀವೆಯಾ, ಜಗಳ ಮಾಡೋದು ನೀವೆಯಾ, ಆಮೇಲೆ ಎಲ್ಲ ತಕೊಂಬಂದು ನಮ್ ತಲೆ ಮೇಲೆ ಹಾಕ್ಬಿಡಿ. ಚಂದ್ರಿಕಾ, ಅತ್ತೆ ಸುಮ್ನಿರಿ. ನೋಡು ತುಳಸಿ, ನಾನು ಇಷ್ಟ ಹೇಳಿದ್ರೆ ಇವ್ರಿಗೆ ಅರ್ಥನೇ ಅವ್ರ ಅರ್ಥ ಮಾಡ್ಕೊಳಲ್ಲ ಅತ್ತೆ. ನಡೀರಿ, ನಾವು ಹೋಗೋಣ. ಸರಿ, ಬಂದ್ ಕೆಲ್ಸನಾದ್ರೂ ಮಾಡು. ಕರ್ಪೂರ ಹಚ್ಚು. ಅದನ್ನು ಬೇಡವಂತೆ. ಜ್ಯೋತಿನೇ ಕರ್ಪೂರ ಹಚ್ಚಿದಾಳೆ. ಯಾರು ಹಚ್ಚಿದ್ರೆ ಏನಂತೆ ಅತ್ತೆ? ಅಣ್ಣ ವಾಪಸ್ ಬರಬೇಕು, ಬಂದೆಲ್ಲ ಸರಿ ಮಾಡಬೇಕು. ನಡೀರಿ, ಮನೆಗೆ ಹೋಗೋಣ. ತುಳಸಿ, ಇವಾಗ ಮನೆಗೆ ಬೇಡಮ್ಮ. ಆ ಪೊಲೀಸ್ನವರು ನಮ್ಮ ಇಂದ್ರನ ಮನೆಗೆ ತಂದ್ಬಿಟ್ಟವ್ರೆ. ಅವನು ಆ ಲಾಯರ್ ಹತ್ರ ಹೋಗವನೆ. ಅವನು ಹಂಗಿಂದ ಸ್ಟೇಷನ್ ಹತ್ರ ಬರ್ತಾನೆ ಅನ್ಸುತ್ತೆ. ನಾವು ನೇರವಾಗಿ ಸ್ಟೇಷನ್ ಹತ್ರನೇ ಹೋಗೋಣ. ಸರಿ ಅತ್ತೆ. ಒಂದ್ ನಿಮಿಷ. ಒಂದ್ ಮಾತ್ ಮಾತ್ರ ನೆನ್ಪಿಟ್ಕೊಳ್ಳಿ. ನನ್ ಗಂಡನ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಗಿ ಅದಕ್ಕೆ ಇಂದ್ರನೇ ಕಾರಣ ಅಂತ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ಈ ಕರ್ಪೂರದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ ಇಡೀ ಕುಟುಂಬನ ಸುಟ್ಟು ಬೂದಿ ಮಾಡ್ತೀನಿ. ಅಪ್ಪ, ಯಾವಾಗ ಬಂದ್ರಿ?